ಗುಡ್ ಮಾರ್ನಿಂಗ್. ಇವತ್ತು ನಾನು 2ನೇ ತರಗತಿಯ ಮಂಗಗಳ ಉಪವಾಸನ ಪದ್ಯನ ಮಾಡ್ತಾ ಇದ್ದೀನಿ. ಏನು? ಮಂಗಗಳ ಉಪವಾಸ. ಇದನ್ನು ಬರೆದಿರ್ತಕ್ಕಂಥ ಕವಿ ಯಾರು? ಮಚ್ಚಿಮಲೆ ಶಂಕರ್ ನಾರಾಯಣ ರಾವ್ ಅಂತ. ಯಾರು? ಮಚ್ಚಿಮಲೆ ಶಂಕರ್ ನಾರಾಯಣ ರಾವ್. ಓಕೆನಾ? ಮಂಗಗಳ ಉಪವಾಸ. ಮಂಗಗಳೆಲ್ಲರೂ ಉಪವಾಸ ಇರ್ತಾವ? ನೋಡೋಣ. ಬುಕ್ ನೋಡ್ಕೊಳ್ಳಿ ಇಲ್ಲ. ಬಾಳೆಯ ತೋಟದ ಪಕ್ಕದ ಕಾಡುಗಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸ ಮಾಡಿದ್ದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾವೆ ಇವು. ಮಂಗಗಳು ಹೆಸರಿಗೆ ಮಂಗಗಳಲ್ವಾ, ಅವು ಒಂದು ನಿಮಿಷನೂ ಸುಮ್ಮನಿರಲ್ಲಲ್ವಾ. ನೋಡಿ, ಅವು ಉಪವಾಸ ಮಾಡ್ತವೆ ಅಂದರೆ ಯಾರಾದರೂ ನಂಬ್ತಾರಾ? ಯಾರೂ ನಂಬಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾಳೆಯ ತೋಟದ ಪಕ್ಕದ ಕಾಡುಗಳು ವಾಸಿಸಿದ್ದವು ಮಂಗಗಳು. ಒಂದು ಬಾಳೆ ತೋಟ ಇರುತ್ತೆ, ಅದ್ರ ಪಕ್ಕ ಒಂದು ಕಾಡಿರುತ್ತೆ. ಅಲ್ಲೇನು ಮಾಡ್ತವೆ ಮಂಗಗಳೆಲ್ಲ ವಾಸ ಮಾಡ್ತಾ ಇರ್ತವೆ. ಅವೆಲ್ಲ ಏನು ಮಾಡ್ತವೆ, ಒಟ್ಟಿಗೆ ಸೇರಿ ಒಂದಿನ ನಾವು ಉಪವಾಸ ಮಾಡೋಣ ಅಂತ ಅಂದ್ಕೊಳ್ತವೆ. ಮಧ್ಯಾಹ್ನ ತನಕ ಏನು ಮಾಡ್ತವೆ, ಸುಮ್ಮನೆ ಕುತ್ಕೊಂಡು ಮರದಿಂದ ನೋಡ್ತಾ ಇರ್ತವೆ. ಮರದ ಮೇಲೆ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತವೆ. ನೋಡಿ, ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಅಂದರೆ ಎಲ್ಲಿ ಕುತ್ಕೊಂಡಿರ್ತಾವೋ ಅಲ್ಲೇ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತವೆ. ನಾಳೆಗೆ ಯೋಚನೆ ಮಾಡ್ತವೆ, ನಾಳೆಗೆ ಏನು ಮಾಡೋದು ತಿನ್ನೋಕ್ಕೆ. ಅದಕ್ಕೆ ಏನು ಮಾಡೋಣ, ಇವತ್ತೇ ಹುಡ್ಕೊಂಬಿಡೋಣ ಬನ್ನಿ ಅಂತ ಏನು ಮಾಡುತ್ತೆ, ಒಂದು ಮಂಗ ಕರೆಯುತ್ತೆ. ನಾಳೆಗೆ ತಿಂಡಿಯ ಈಗಲೇ ಹುಡುಕೋ ಬನ್ನಿರಿ ಎಂದಿತು ಕಪಿಯೊಂದು. ನಾಳೆಗೆ ತಿಂಡಿ ಮಾಡಬೇಕಲ್ವಾ, ನಾಳೆಗೆ ಏನಾರು ತಿನ್ನಲೇಬೇಕಲ್ವಾ, ಉಪವಾಸ ಇರೋಕ್ಕಂತಕ್ಕಾಗಲ್ಲ. ಅದಕ್ಕೆ ಏನು ಮಾಡೋದು, ಬರ್ರಿ ಇವತ್ತೇ ಹುಡ್ಕೊಂಬಿಡೋಣ ಅಂತ ಅವೇನು ಮಾಡ್ತವೆ, ಸೀದಾ ಎಲ್ಲಿಗೆ ಹೋಗ್ತವೆ, ಬಾಳೆಯ ತೋಟಕ್ಕೆ ಹೋಗ್ತವೆ. ಹೌದೌದಣ್ಣ ಎನ್ನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ಹೌದೌದು, ನಾಳೆಗೆಲ್ಲ ಇವತ್ತೇ ರೆಡಿ ಮಾಡ್ಕೋಬೇಕಲ್ಲ ಆಹಾರಗಳನ್ನ, ಅದಕ್ಕೆ ಇವತ್ತೇ ಹೋಗಿ ಕೂಡಿಟ್ಕೊಳ್ಳೋಣ ಅಂತ ಹೇಳುತ್ತೆ. ತೋಟದ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ನೋಡಿ, ತೋಟದಾಗೆ ಬಾಳೆಹಣ್ಣು ನೋಡಿದ ತಕ್ಷಣ ಅವಕ್ಕೆ ಏನಾಗುತ್ತೆ, ಬಾಯಲೆಲ್ಲ ನೀರು ಬಂದ್ಬಿಡುತ್ತೆ. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ನೋಡಿ, ಬಾಳೆಹಣ್ಣು ಹಂಗೆ ಇಟ್ಟರೆ ಆಗಲ್ಲ, ಅದನ್ನ ಏನು ಮಾಡಬೇಕು, ರೆಡಿ ಇರಬೇಕು ತಿನ್ನೋಕ್ಕೆ ಅಂತೇಳಿ ಅವೇನು ಮಾಡ್ತವೆ, ಸುಲಿದು ಇಟ್ಕೊಂಬಿಡೋಣ ಅಂತ ಹೇಳುತ್ತೆ. ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಬಾಳೆಹಣ್ಣು ಸುಲಿದ್ರೆ ಕೈಯಲ್ಲಿ ಇಟ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ. ಇನ್ನೊಂದು ಹೇಳುತ್ತೆ ಕಪಿ, ಕೈಯಲ್ಲಿ ಏತಕ್ಕೆ, ಕೈಯಲ್ಲಿ ಯಾಕೆ ಇಟ್ಕೋಬೇಕು, ಬಾಯೊಳಗೆ ಇಟ್ಕೊಂಡ್ರೆ ಆಗಲ್ವಾ ಅಂತ ಹೇಳುತ್ತೆ. ಅದಕ್ಕೆ ಇನ್ನೊಂದು ಹೇಳುತ್ತೆ ಕಪಿ, ಹಣ್ಣನ್ನು ಬಾಯಲ್ಲಿ ಹಂಗಂತ ಕೈಯಲ್ಲೇ ಏತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು ಮಂಗ ಕೈಯಲ್ಲಿ ಯಾಕೆ ಇಟ್ಕೋಬೇಕು ಸುಲಿದು, ಬಾಯೊಳಗೆ ಇಟ್ಕೊಂಡ್ರೆ ಆಗಲ್ವಾ ಅಂತನ್ನುತ್ತೆ. ಜಗಿದೇ ಇಡುವೆ ಎಂದಿತ್ತು ಮತ್ತೊಂದು. ಬಾಯಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಇರೋಕ್ಕಾಗುತ್ತಾ, ಅದನ್ನ ಏನು ಮಾಡಬೇಕು, ನಾವು ಜಗಿಬೇಕಲ್ವಾ. ಅವೇನು ಮಾಡ್ತವೆ, ಬಾಯಲ್ಲಿ ಇಟ್ಟ ತಕ್ಷಣ ಏನು ಮಾಡ್ತವೆ, ಹಣ್ಣನ್ನೆಲ್ಲ ಜಗಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಜಗಿದು ಜಗಿದು ನುಂಗಿದವೆಲ್ಲ ಹಾಗೆಲ್ಲ ಮುಗಿಯಿತು ಉಪವಾಸ. ನೋಡಿ ಏನು ಮಾಡ್ತವೆ, ಅವಕ್ಕೆ ಏನಾದರೂ ನೋಡಿದ್ರೆ ತಡ್ಕೊಳಕ್ಕಾಗಲ್ಲ ಅಲ್ವಾ. ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಮಂಗಗಳಿಗಲ್ವಾ. ಅದೇನು ಮಾಡ್ತವೆ, ಒಂದಿನ ಉಪವಾಸ ಮಾಡೋಣ ಅಂತ ಹೇಳ್ತವೆ. ಉಪವಾಸ ಮಾಡಿ ಮಧ್ಯಾಹ್ನ ತನಕ ಸುಮ್ಮನೆ ಇರ್ತವೆ. ಅದಕ್ಕೊಂದು ಮರಿ ಹೇಳುತ್ತೆ, ಏನು ಹೇಳುತ್ತೆ, ನಾಳೆಗೆ ಆಹಾರ ಬೇಕಲ್ವಾ, ಇವತ್ತೇ ಹುಡ್ಕೊಂಬಿಡೋಣ ಬರ್ರಿ ಅಂತ ಹೇಳುತ್ತೆ. ಸರಿ ಅಂತ ಏನು ಮಾಡ್ತವೆ, ಎಲ್ಲವೂ ಬಾಳೆ ತೋಟಕ್ಕೆ ಹೋಗ್ತವೆ. ಬಾಳೆ ತೋಟಕ್ಕೆ ಹೋಗಿ ನೋಡಿ ಆಸೆ ಆಗುತ್ತೆ. ಆಸೆ ಆದಾಗ ಅದೇನು ಮಾಡುತ್ತೆ, ಎಲ್ಲನೂ ಏನು ಮಾಡಿ ಕೈಯಲ್ಲಿ ಬಿಡಿಸಿ ಇಟ್ಕೊಳ್ಳೋಣ ಅಂತ. ಬಿಡಿಸಿ ಇಟ್ಕೊಂಡ್ರೆ ಕೈ ಇರೋಕ್ಕಾಗತ್ತಾ, ಬಾಯಲ್ಲಿ ಇಟ್ಕೊಳ್ಳೋಣ. ಬಾಯಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಇರೋಕ್ಕಾಗತ್ತಾ, ಅದೇನು ಮಾಡೋದೆ, ಜಗದು ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಅಂದು ಅವೇನು ಮಾಡ್ತವೆ, ಜಗದು ಬಾಳೆಹಣ್ಣೆಲ್ಲ ತಿಂದುಬಿಡ್ತವೆ. ಅಲ್ಲಿಗೆ ಅವತ್ತಿಂದು ಉಪವಾಸ ಮುಗೀತು. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನಿಮಗೆ ಅದಕ್ಕೆ ಫಸ್ಟಿಗೆ ನಾನು
ಇದನ್ನ ಹೇಳಬೇಕಿತ್ತು, ಏನು ಓದಿ ತಿಳಿಯಿರಿ ಅಂದರೆ ಪದಗಳ ಅರ್ಥ ಹೇಳಬೇಕಿತ್ತು. ನೋಡಿ, ಪಕ್ಕ ಅಂದರೆ ಬದಿ, ಅಂದರೆ ಇವೆಲ್ಲ ಪದ್ಯದಲ್ಲಿ ಬರ್ತವೆ ಇವು. ಉಪವಾಸ ಅಂದರೆ ಏನು ತಿನ್ನದೇ ಇರೋದು. ಕಪ್ಪಿ ಮೀನ್ಸ್ ಕೋತಿ. ಆಸೆ ಅಂದರೆ ಬಯಕೆ, ಇಷ್ಟ. ಜಗಿ ಅಂದರೆ ಅಗಿಯೋದು. ಸುಲಿ ಅಂದರೆ ಸಿಪ್ಪೆ ಬಿಡಿಸು. ನುಂಗು ಅಂದರೆ ಸೇವಿಸು ಅಲ್ವಾ. ಆಮೇಲೆ ನೋಡಿ, ಇಲ್ಲಿ ಹೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಅಂತಿದೆ. ಬಾಳೆ, ಇಡಿ, ಹಣ್ಣು, ಸುಲಿ, ಹುಡುಕು, ಜಗಿ, ತೋಟ, ಬಾಯಿ, ಆಸೆ, ಇಡು, ಹಾರು, ನುಂಗು, ಉಪವಾಸ, ಇನ್ನು, ಹೆಚ್ಚು. ನೋಡಿ, ಇವನ್ನೆಲ್ಲ ಏನು ಮಾಡಬೇಕು, ನೀವು ಪರ್ಫೆಕ್ಟ್ ಟೈಮ್ ಬರೆದು ಅಭ್ಯಾಸ ಮಾಡಿ. ಓಕೆ, ಥ್ಯಾಂಕ್ ಯು.